ಇಲ್ಲಿ ಹೇಳಲೇಬೇಕು. ಬುದ್ಧನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಎರಡು ಮಾರ್ಗ ಇದೆ. ಒಂದು ಅವನ ತತ್ವಗಳ ಮೂಲಕ, ಇನ್ನೊಂದು ಅವನ ಬದುಕಿನ ಮೂಲಕ. ಇಲ್ಲಿ ಕಮ್ನಾಡಿಗ ನಾರಾಯಣ ಅವರು ಕೂತಿದ್ದಾರೆ. ನನಗೆ ಅವರ ಎಲ್ಲ ಕೃತಿಗಳನ್ನ ಖಂಡಿತ ನಾನು ಓದಲಿಲ್ಲ ಇನ್ನೂ. ಅವರ ಇಹದ ಪರಿಮಳ ಬಹಳ ಇಷ್ಟ. ಅದರಲ್ಲಿ ಅಮೋಘ ವರ್ಷ ಅನ್ನೋ ಒಂದು ಪಾತ್ರ ಬರುತ್ತೆ. ಅದರ ಸಂಘರ್ಷ, ಆ ಬದುಕಿನ ಸಂಘರ್ಷವನ್ನು ಅವರು ತೆರೆದಿಡುವ ರೀತಿ ಅಷ್ಟು ಅಮೋಘವಾಗಿದೆ. ಅಮೋಘ ವರ್ಷ. ಬನ್ನಿ ಸರ್, ಸ್ವಾಗತ ಸರ್. ಹಾಗೆ ಅದೇ ರೀತಿಯಲ್ಲಿ ಬುದ್ಧಯಾನ ಅನ್ನುವಂಥ ಒಂದು ಕೃತಿಯನ್ನು ಬರೀತಾರೆ ಅವರು. ಎಷ್ಟು ಅದ್ಭುತವಾಗಿ ಅದನ್ನು ಚಿತ್ರಣ ಮಾಡ್ತಾರೆ ಅಂದರೆ, ಅವನ ಬದುಕು ಹೇಗೆ ಪ್ರೀತಿಯ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಬುದ್ಧ ನಿಮಗೆ ಗೊತ್ತು, ಸತ್ಯದ ಅನ್ವೇಷಣೆಯಲ್ಲಿ ಮತ್ತು ನನಗೇನು ಬೇಡ ಅಂತ ಧಿಕ್ಕರಿಸಿ ಹೊರಟವನು, ಆದರೆ ಪ್ರೀತಿಯ ಬಲೆಯಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಬುದ್ಧಯಾನ ನೀವೆಲ್ಲರೂ ಓದಲೇಬೇಕಾಗಿರುವಂಥ ಕೃತಿ. ಇಹದ ಪರಿಮಳ ಅಂತೂ ಮೈಲ್ಯಾಂಗ್ನಲ್ಲಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಕಥೆಯನ್ನು ಓದೋಳು, ನಿರಂತರವಾಗಿ ಕಥಾ ಪರಂಪರೆ ಅನ್ನುವ ಒಂದು ಕ್ಲಬ್ ಹೌಸ್ನಲ್ಲಿ ಕಥೆಯನ್ನು ನಿರಂತರವಾಗಿ ಓದ್ತೀನಿ. ನಿಮ್ಮ ಕಥೆಯನ್ನು ಓದೋ ಅವಕಾಶ ನನಗೆ ಸಿಗಲಿ ಅಂತ ಕೇಳ್ಕೊತೀನಿ. ಅದ್ಭುತವಾದ ಚಿತ್ರಣವನ್ನು ಕಟ್ಕೊಡುವಂತಹ ಕಮ್ನಾಡಿಗ ನಾರಾಯಣ ಅವರು ಈ ವೇದಿಕೆಯಲ್ಲಿದ್ದಾರೆ. ಸರ್, ಬಹಳ ಸಂತೋಷ ನಿಮ್ಮನ್ನು ಇಲ್ಲಿ ನೋಡಿದ್ದು. ಇದು ನನ್ನ ಸ್ವಾರ್ಥ ಅಂತ ಅಂದ್ಕೊಳ್ಳಿ, ವೈಯಕ್ತಿಕವಾಗಿ ನಾನು ಮಾತನಾಡ್ಬಿಟ್ಟೆ, ಆದರೂ ನಾನು ಹೇಳಲೇಬೇಕಾಗಿತ್ತು. ಈಗಷ್ಟೇ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ವಿನೋದ್ ಬಿ ಢಂಗೆ ಅವರು ಆಗಮಿಸಿದ್ದಾರೆ. ಅವರನ್ನು ಗೌರವಿಸಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಿರಂತರವಾದ ಕೆಲಸಗಳ ನಡುವೆಯೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬಂದಿರುವಂಥವರು ಶ್ರೀಯುತ ವಿನೋದ್ ಬಿ ಢಂಗೆ ಅವರು. ಅಬಕಾರಿ ಅಧೀಕ್ಷಕರಾಗಿ ಅಬಕಾರಿ ಉಪಾಯುಕ್ತರ ಕಚೇರಿ ಬೆಂಗಳೂರು ಇಲ್ಲಿ ಕರ್ತವ್ಯದಲ್ಲಿದ್ದಾರೆ. ಹಾಗಾಗಿ ಬಹಳ ಕೆಲಸಗಳು, ಆದರೂ ಪರವಾಗಿಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವ ಪ್ರೀತಿಯಿಂದ ಬಂದಿದ್ದಾರೆ. ದಯಮಾಡಿ ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ವಿನೋದ್ ಬಿ ಢಂಗೆ ಅವರು ಬಸವರಾಜು ಮಾರುತಿ ಢಂಗೆ ಹಾಗೂ ಶ್ರೀಮತಿ ಶೋಭಾ ದಂಪತಿಗಳ ಪುತ್ರರಾಗಿ ಜನಿಸ್ತಾರೆ. ನಿಡಿಶೋಸಿಯ HSIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಪದವಿಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಪಡೆದುಕೊಂಡಿದ್ದಾರೆ. 2004ರಲ್ಲಿ KPSC ಮೂಲಕ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಳ್ತಾರೆ. ಬೆಳಗಾವಿ, ಹಿರೇಕೆರೂರು, ಗೋಕಾಕ್, ಹುಕ್ಕೇರಿ, ಜಮಖಂಡಿ, ಬಳ್ಳಾರಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಅತ್ಯಂತ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಸ್ತುತ ಬೆಂಗಳೂರು ನಗರ ಅಬಕಾರಿ ಇಲಾಖೆಯಲ್ಲಿ ಉಪಾಧೀಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವ ಧ್ಯೇಯ ವಾಕ್ಯಕ್ಕೆ ಅನುಗುಣವಾಗಿ ತಮ್ಮ ವೃತ್ತಿಯಲ್ಲಿ ಅನುಪಮವಾದ ಸೇವೆಯನ್ನು, ಸಾಧನೆಯನ್ನು ಮಾಡಿರುವುದರ ಜೊತೆಗೆ ಪ್ರವೃತ್ತಿಯಲ್ಲಿ ಸೃಜನಾತ್ಮಕವಾಗಿ ಹಾಗೂ ರಚನಾತ್ಮಕವಾಗಿ ಬರವಣಿಗೆಯಲ್ಲಿ ತೊಡಗಿಸಿಕೊಂಡವರು. ಸೇವಾ ವಿಷಯಗಳ ಮಾಹಿತಿಯನ್ನು ಒಳಗೊಂಡ ಒಂದು ಪುಸ್ತಕವನ್ನು ಕೂಡ ತಂದಿದ್ದಾರೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ, ಮೈಸೂರು, ಕಲಬುರಗಿ ಜಿಲ್ಲೆಯ ಕರ್ನಾಟಕ ಪೊಲೀಸ್ ತರಬೇತಿ ಕಾಲೇಜು ಹಾಗೂ ಬೆಂಗಳೂರಿನ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ನ ಆರ್ಥಿಕ ಇಲಾಖೆಯ ತರಬೇತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಉಪನ್ಯಾಸಕರಾಗಿ ಬೋಧನೆಯನ್ನು ಮಾಡಿದ್ದಾರೆ. IPS ಅಧಿಕಾರಿ ಚನ್ನಣ್ಣನವರ ಮಾರ್ಗದರ್ಶನದಲ್ಲಿ ಪ್ರಕಟವಾದ ಸ್ಪರ್ಧಾ ಪ್ರಬಂಧಕ್ಕೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಜೊತೆಗೆ ನೂರಾರು KAS IAS ಪರೀಕ್ಷೆಗಳಲ್ಲಿ ವ್ಯಾಸಂಗ ನಿರತರಾಗಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಉಪನ್ಯಾಸ ತರಬೇತಿಗಳನ್ನ ನೀಡ್ತಾ ಬಂದಿದ್ದಾರೆ. ಶ್ರೀಯುತರು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಕೂಡ ತಮ್ಮದೇ ಆದ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇವತ್ತು ಹಂಸ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇವೆ ಶ್ರೀಯುತ ವಿ ಶಂಕರ್ ಅವರನ್ನು. ಶ್ರೀಯುತ ವಿನೋದ್ ಬಿ ಢಂಗೆ ಅವರಿಗೆ ಅಭಿನಂದನೆ. ವೇದಿಕೆಯ ಪರವಾಗಿ ಇನ್ನೀಗ ಒಂದು ಗುಂಪು ಭಾವಚಿತ್ರಕ್ಕಾಗಿ ನಾವೆಲ್ಲರನ್ನೂ ಕೇಳಿಕೊಳ್ತಾ ಇದ್ದೇವೆ. ಇನ್ನೀಗ ಇವತ್ತಿನ ಕಾರ್ಯಕ್ರಮದ ಅಭಿನಂದಿತರಲ್ಲಿ ಒಬ್ಬರಾದ ಶ್ರೀಯುತ ಕಮ್ನಾಡಿಗ ನಾರಾಯಣರವರು. ನಾನು ಈಗಾಗಲೇ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಅವರು ಅದ್ಭುತವಾದ ಕಥಾ ಚಿತ್ರಣವನ್ನು ತಮ್ಮ 40ಕ್ಕೂ ಹೆಚ್ಚು ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಕಟ್ಟಿಕೊಟ್ಟವರು. ಅವರ ಇಹದ ಪರಿಮಳ ಅಂತೂ ನಿಜವಾಗಿ ಇಹದ ಪರಿಮಳವೇ, ಅಷ್ಟು ಸೊಗಸಾಗಿದೆ. ಅವರನ್ನು ದಯಮಾಡಿ ಮಾತನಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೆ.